ಅದು ಶರತ್, ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ನಿರ್ಧಾರನ ತಿಳಿಸಪ್ಪ. ನಿನ್ನ ನಿರ್ಧಾರದ ಮುಂದೆ ಇನ್ಯಾವುದು ಮುಖ್ಯ ಅಲ್ಲಪ್ಪ ನಮಗೆ. ನೀನೇ ಯೋಚನೆ ಮಾಡು. ಮಾಯಾ ತನ್ನ ಪ್ರಾಣನೂ ಲೆಕ್ಕಿಸದೆ ನಮ್ಮ ಹಿತನ ಕಾಪಾಡಿದಾಳೆ. ಇದರಲ್ಲೇ ಗೊತ್ತಾಗತ್ತೆ ಅವಳಿಗೆ ಹಿತ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಇದೆ ಅಂತ. ಅಂಡ್ ಮೋರ್ ಓವರ್ ನಮ್ಮ ಹಿತ ಪುಟ್ಟನು ಮಾಯನ ಒಪ್ಕೊಂಡಿದ್ದಾಳೆ. ನಮ್ಮ ಹಿತ ಖುಷಿಗಿಂತ ಈ ಅಂಕೆ ಸಂಖ್ಯೆ ಬರ್ದಿರೋ ಜಾತಕನ ನಂಬ್ತೀಯಪ್ಪ ನೀನು? ಮಾಳವಿಕಾ, ಅವನಿಗೂ ಸ್ವಲ್ಪ ಯೋಚನೆ ಮಾಡೋದಕ್ಕೆ. ಮಾಯಾ, ಹೌದು ಶರತ್ತು. ಅಲ್ಲ, ನಮ್ಮ ಮಾಯ ಇಲ್ದೆ ಹೋಗಿದ್ದಿದ್ರೆ ಹಿತಂಗ್ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆ. ಅಲ್ಲ, ನಾನು ಹಿತ ಕಾಣಿಸ್ತಿಲ್ಲ ಅಂತ ಒಂದೇ ಒಂದು ಫೋನ್ ಮಾಡಿದ್ದಕ್ಕೆ ನಮ್ಮ ಮಾಯ ಅವ್ಳಿಗೆ ಎಷ್ಟೇ ನೋವಿದ್ರು ಎಲ್ಲಾನು ಮರೆತು ಹೋಗಿ ನಮ್ಮ ಹಿತನ್ ಕಾಪಾಡ್ಕೊಂಡು ಬಂದಿದ್ದಾಳೆ. ಪಾಪ ಸಾಲ್ದು ಅಂತ ಅವ್ಳು ಏಟ್ ಕೂಡ ಮಾಡ್ಕೊಂಡಿದ್ದಾಳೆ. ಹೌದಪ್ಪ ಶರತ್, ದಮಯಂತಿ ಹೇಳ್ತಾರದು ಸರಿಯಾಗೇ ಇದೆ. ನಮ್ಮ ಹಿತ ಯಾರೋ ಮೂರನೇವಳು ಅಂತ ತಿಳ್ಕೊಂಡಿದ್ದಿದ್ರೆ ಮಾಯಾ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ಲು ಹೇಳು? ತನ್ನ ಪ್ರಾಣನೂ ಲೆಕ್ಕಿಸದೆ ನಮ್ಮ ಹಿತನ ಸೇವ್ ಮಾಡಿದಾಳೆ ಅಂದ್ರೆ. ಎಸ್ ಮಾ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಮಾಯಾ ಹಿತನ ಜಮೀನಾಗೆ ಕೇರ್ ಮಾಡಿದ್ದಾಳೆ. ಮಾಯಾ ಇಸ್ ಅ ರೈಟ್ ಪರ್ಸನ್ ಟು ಟೇಕ್ ಕೇರ್ ಆಫ್ ಹಿತ. ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ನನಗೆ ಈ ಎಂಗೇಜ್ಮೆಂಟ್ ಬಗ್ಗೆ ಯಾವುದೇ ಅಭ್ಯಂತರ ಇಲ್ಲ. ಆಯ್ತಪ್ಪ ಶರತ್, ನಿನ್ನ ನಿರ್ಧಾರಗಳಿಗೆ ಯಾವತ್ತಿದ್ರೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗಾದ್ರೆ ನಿಮ್ಮಿಬ್ರು ಎಂಗೇಜ್ಮೆಂಟು ನಾಳೆನೇ ನಡೆಯುತ್ತೆ. ಅಮ್ಮ, ನಾಳೆನಾ? ಹೌದಪ್ಪ ಶರತ್, ಈ ಎಂಗೇಜ್ಮೆಂಟ್ಗೆ ನೀನು ಒಬ್ಬನೂ ಒಪ್ಪಿಗೆ ಮಾತ್ರ ಬೇಕಾಗಿತ್ತು. ಈಗ ನೀನು ಒಪ್ಕೊಂಡಾಯ್ತಲ್ಲ,